ಹೆಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು 21st of December 4 ಗಂಟೆ ಬೆಳಗ್ಗೆ ನಾವು ಹೋಗ್ತಾ ಇರೋದು ಮಂಗಳೂರಿಗೆ. ಸೊ ದಿಸ್ ಇಸ್ ಮಂಗಳೂರು ವ್ಲಾಗ್. ಬೆಳಗ್ಗೆ ಬೇಗ ಏಳಬೇಕಾಗಿದ್ದ ಕಾರಣ ನಾನು ರಾತ್ರಿ ಮಲ್ಕೊಳ್ಳೇ ಇಲ್ಲ. ಸೊ 2:30ಗೆ ಎದ್ದು ಟಕ ರೆಡಿಯಾಗಿ ಆ್ಯಂಡ್ ಸಾನ್ವಿನ ಎಬ್ಸಿ ಸಾನ್ವಿನ ರೆಡಿ ಮಾಡಿ 4 o'clock ವಿ ವರ್ ರೆಡಿ ಟು ಲೀವ್. ನಾವು ಹೋಗಿದ್ದ ರೂಟು ಚನ್ನರಾಯಪಟ್ಟಣ, ಹಾಸನ, ಸಕಲೇಶಪುರ, ಅಲ್ಲಿಂದ ಶಿರಾಡಿ ಘಾಟು ಮತ್ತು ಕಲ್ಲಡ್ಕ, ಬಂಟ್ವಾಳ, ಮಂಗಳೂರಿಗೆ. ಸಿಕ್ಕಾಪಟ್ಟೆ ಹಶ್ವಾಗೋಗಿತ್ತು. ಸೊ ಚನ್ನರಾಯಪಟ್ಟಣದಲ್ಲೇ ತಿಂಡಿಗೆ ಅಂತ ಸ್ಟಾಪ್ ಮಾಡಿ ಒಳ್ಳೆ ಬಿಸಿ ಬಿಸಿ ಇಡ್ಲಿ, ಸಾಂಬಾರ್, ಚಟ್ನಿ ಜೊತೆಗೆ ಕಾಫಿ ಕುಡಿದು ಮುಂದಕ್ಕೆ ಹೋದ್ವಿ. ರಾತ್ರಿ ಎಲ್ಲ ನಿದ್ದೆನೇ ಮಾಡಿರಲಿಲ್ಲ. ಸೊ ತಿಂದಿದ ತಕ್ಷಣ ನಂಗೆ ಬಂದಿದ್ದು ನಿದ್ದೆ. ಒಳ್ಳೆ ನಿದ್ದೆ ಮಾಡ್ಕೊಂಡು ಬಿಡೋಷ್ಟೊತ್ತಿಗೆ ಈ ಕಡೆ ಫಾಲ್ಸ್ ಕಾಣಿಸ್ತು ಆ್ಯಂಡ್ ಎಷ್ಟು ಚೆನ್ನಾಗಿತ್ತು ನೋಡೋದಕ್ಕೆ ಅದು. ಸೊ ಹಾಗೆ ಬರ್ತಾ ಆನ್ ದ ವೇ ಕಲ್ಲಡ್ಕಕ್ಕೆ ಬಂದ್ವಿ. ಇಟ್ ವಾಸ್ ಅಬೌಟ್ 10:30 ಬೆಳಗ್ಗೆ ಆ್ಯಂಡ್ ಅಲ್ಲೊಂದು KT ಕುಡಿದ್ವಿ. ಎಸ್, KT ಅನ್ನೋದು ಆ ಊರಿನ ಸ್ಪೆಷಲ್ ಟೀ. ಜೊತೆಗೆ ತೆಡೋಲಕ್ಕಿನೂ ತೊಗೊಂಡ್ವಿ. ಆ್ಯಂಡ್ ಟೀ ನೋಡೋಕ್ಕೇನೆ 3 ಲೇಯರಲ್ಲಿರುತ್ತೆ ಆ್ಯಂಡ್ ಅದು ಸಖತ್ತಾಗಿತ್ತು. ಹಿಂಗೆ ಕೊಡ್ತಾರೆ, ಇದನ್ನು ಮಿಕ್ಸ್ ಮಾಡಿಕೊಂಡು ಕುಡಿಬೇಕು. ಇಟ್ ವಾಸ್ ವೆರಿ ಗುಡ್ ಆ್ಯಂಡ್ ಒಳ್ಳೆ ಟೀ ಕುಡಿದು ನಾವು ಮಂಗಳೂರಿಗೆ ನೆಕ್ಸ್ಟ್ ಹೊರಟ್ವಿ. ಇಟ್ ವಾಸ್ ಅಬೌಟ್ 11:20 ನಾವು ಮಂಗಳೂರಿಗೆ ರೀಚ್ ಆದಾಗ. ರಜದ ಸೀಸನ್ ಆಗಿದ್ದರಿಂದ ನಮಗೆ ಬೇಕಾಗಿರೋ ರೂಮ್ಸ್ ಸಿಗಲಿಲ್ಲ. ಸೊ ಇದು ನಮಗೆ ಲಾಸ್ಟ್ ಮೊಮೆಂಟಲ್ಲಿ ಸಿಕ್ಕಿದಂಥ ರೂಮು. ಆ್ಯಂಡ್ ರೂಮ್ ಚೆನ್ನಾಗಿತ್ತು, ಬಟ್ ರೂಮ್ ಅಕ್ಕಪಕ್ಕ ಅಥವಾ ನಾವಿದ್ದಿದ್ದು ಹೋಟ್ಲಲ್ಲಿ ವೆಜಿಟೇರಿಯನ್ ಫುಡ್ ಸಿಕ್ಕಾಪಟ್ಟೆ ಕಡಿಮೆ ಇದ್ವು. ಸೊ ಆಗ ಬಂದಿದ್ದು ಗೂಗಲ್ ತಾಯಿ. ಅವಳನ್ನು ಕೇಳಿದ್ದಕ್ಕೆ ಉಡುಪಿ ಕೃಷ್ಣ ಭವನ್ ಅಂತ ಹೋಟೆಲ್ ತೋರಿಸಿದ್ಲು. 10 ನಿಮಿಷ ಅಷ್ಟೇ ನಮ್ಮ ರೂಮಿಂದ. ಹೋಗಿದ ತಕ್ಷಣ ನೋಡಿದ್ದು ಊಟ ತಯಾರಿದೆ ಅನ್ನೋ ಬೋರ್ಡು. ಟೋಕನ್ ಸಿಸ್ಟಮು ಇಲ್ಲಿ. ಟೋಕನ್ ತಗೊಂಡು ಅಲ್ಲಿಗೆ ಹೋಗಿ ಕೂತು ಒಳ್ಳೆ ಬಾಳೆ ಎಲೆ ಮೇಲೆ ಬೊಂಬಾಟಾಗಿರೋ ಅನ್ನ, ಸಾರು, ಹುಳಿ, ಪಲ್ಯ ಮತ್ತು ದಾಲ್ ಏನೋ ಮಾಡಿದ್ರು. ಸಖತ್ತಾಗಿತ್ತು. ಎಲ್ಲ ಬಡಿಸಿದ್ರು. ಊಟ ಮಾಡಿಕೊಂಡು ವಾಪಸ್ ರೂಮ್ಗೆ ಹೋದ್ವಿ. ಆ್ಯಂಡ್ ಸಂಜೆ ಸಿಟಿ ಸೆಂಟರ್ ಅಂತ ಇದೆ, ಅಲ್ಲಿ ಅದ್ರ ಹತ್ರ ಹೋಗಿ ಉಡುಪಿ ವೆಜ್ ಅಂತ ಒಂದು ಹೋಟ್ಲ್ ಇತ್ತು, ಅಲ್ಲಿ ಊಟ ಮಾಡಿಕೊಂಡು ಮತ್ತೆ ರೂಮಿಗೆ ಬಂದು ಮಲ್ಕೊಂಡ್ವು. ಡೇ 2 ಪ್ರೀವಿಯಸ್ ಡೇ ನಿದ್ದೆ ಸರಿಗಾಗದಿದ್ದ ಕಾರಣ ನಿದ್ದೆ ಜಾಸ್ತಿ ಮಾಡಿ ತಿಂಡಿನೂ ತಿಂದೆ. ನಾವು ಹೋಗಿದ್ದು ಚರಣ್ ಕಸಿನ್ ಅಕ್ಕನ ಮನೆಗೆ. ಅಲ್ಲಿ ಸತ್ಯನಾರಾಯಣ ಪೂಜೆ ಇತ್ತು. ಮುಗಿಸಿ ಅಲ್ಲೇ ಊಟ ಮಾಡಿ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಫೋಟೋಸ್ ತೆಕ್ಕೊಂಡು ವಾಪಸ್ ರೂಮ್ಗೆ ಬಂದ್ವಿ. ಸಂಜೆ ಮತ್ತೆ ರೆಡಿಯಾಗಿ ನಾವು ಹೊರಟಿದ್ದು ಮಂಗಳಾದೇವಿ ದೇವಸ್ಥಾನಕ್ಕೆ. ನಾನು ಈ ದೇವಸ್ಥಾನ ಎಲ್ಲ ಫಸ್ಟ್ ಟೈಮ್ ನೋಡ್ತಾ ಇರೋದು. ಇನ್ಫ್ಯಾಕ್ಟ್ ನಾನು ಮಂಗಳೂರಿಗೆ ಫಸ್ಟ್ ಟೈಮ್ ಬರ್ತಾ ಇರೋದು. ಆ್ಯಂಡ್ ಈ ದೇವಸ್ಥಾನ ನೋಡಿದ ತಕ್ಷಣ ನನಗೆ ಜ್ಞಾಪಕ ಬಂದಿದ್ದು ಗರುಡಗಮನ ವೃಷಭ ವಾಹನ ಅನ್ನೋ ಫಿಲಮು. ನೆಕ್ಸ್ಟ್ ಅಲ್ಲಿಂದ ನಾವು ದರ್ಶನ ಮಾಡ್ಕೊಂಡು ಬಂದಿದ್ದು ಕದ್ರಿ ದೇವಸ್ಥಾನಕ್ಕೆ. ಇಲ್ಲಿ ಮಂಜುನಾಥನ ದೇವಸ್ಥಾನ ಇದೆ ಆ್ಯಂಡ್ ಸಖತ್ತಾಗಿದೆ ದೇವಸ್ಥಾನ ಮಾತ್ರ. ಇಲ್ಲಿ ಈ ದೇವಸ್ಥಾನದಲ್ಲೂ ಆಲ್ಮೋಸ್ಟ್ ನಾವು 1 hour ಟೈಮ್ ಸ್ಪೆಂಡ್ ಮಾಡಿದ್ವಿ. ದೇವಸ್ಥಾನ ಮುಗಿಸ್ಕೊಂಡು ಅಲ್ಲಿಂದ ನಾವು ಸಂಜೆ ಅಲ್ಲೇ ಕದ್ರಿ ಕೆಫೆಗೆ ಹೋಗಿ ಮಂಗಳೂರು ಬನ್ಸು, ಗೋಳಿ ಬಜೆ, ಕಾಫಿ, ಟೀ ಎಲ್ಲ ಕುಡ್ಕೊಂಡು ನೆಕ್ಸ್ಟು ಕೋಲ ನೋಡೋಕ್ಕೆ ಹೋದ್ವು. ಬೈ ದ ವೇ ಮಂಗಳೂರಿಗೆ ಬಂದಿದ್ದೆ ಕೋಲ ನೋಡೋಕ್ಕೆ ಅಂತ. ಮಂತ್ರ ದೇವತೆಯ ಕೋಲ ಇದ್ದಿದ್ದು. ಆ್ಯಂಡ್ ಇಲ್ಲಿ ಸ್ವಲ್ಪ ವಿಡಿಯೋಗಳಿದೆ, ಸೊ ದ್ಯಾಟ್ ಯು ಕ್ಯಾನ್ ಎಂಜಾಯ್ ವಾಚಿಂಗ್ ದೆಮ್.
ಮುಗ್ದಿದ್ದೆ 2 ಗಂಟೆ 2:15 ರಾತ್ರಿಗೆ. ವಾಪಸ್ ನಾವು ರೂಮಿಗೆ ಬರೋಷ್ಟೊತ್ತಿಗೆ 3 ಗಂಟೆ ಆಗಿತ್ತು. ಸೊ ಕಸಿನ್ಸ್ ಎಲ್ಲ ಇದ್ದಿದ್ದಕ್ಕೆ ಮಾತಾಡ್ಕೊಂಡು ಮಲಗಿದ್ದು 5 ಗಂಟೆಗೆ. ಹಾಗೆ ನೆಕ್ಸ್ಟ್ ಡೇ ಎದ್ದಿದ್ದು ಸ್ವಲ್ಪ ಲೇಟ್ ಆಯಿತು. ತಿಂಡಿ ಸ್ಕಿಪ್ ಮಾಡಿ ಬೇಗ ರೆಡಿಯಾಗಿ ನಾವು ಹೋಗಿದ್ದು ಕಟೀಲಿಗೆ. ದುರ್ಗಾ ಪರಮೇಶ್ವರಿನ ನೋಡಿಕೊಂಡು ಅಲ್ಲಿಂದ ಮತ್ತೆ ವಾಪಸ್ ಮಂಗಳೂರಿನ ಉಡುಪಿ ಕೃಷ್ಣ ಭವನ್ಗೆ ಬಂದು ಊಟ ಮಾಡಿ ಅಲ್ಲಿಂದ ದ ಫೇಮಸ್ ಪಬ್ಬಾಸ್ಗೆ ಹೋದ್ವು. ಲುಕ್ ಅಟ್ ದ ಕ್ಯೂ. ನಿಜವಾಗ್ಲೂ ಇಷ್ಟೊತ್ತಿತ್ತು ಆ್ಯಂಡ್ ವಿ ಲಿಟ್ರಲಿ ವೇಟೆಡ್ ಫಾರ್ 40 ಮಿನಿಟ್ಸ್ ಐಸ್ ಕ್ರೀಮ್ ತಿನ್ನೋದಕ್ಕೋಸ್ಕರ. ಹೌ ಕ್ಯಾನ್ ಯು ಮಿಸ್ ಗಡ್ಬಡ್ ವೆನ್ ಯು ಆರ್ ಇನ್ ಪಬ್ಬಾಸ್? ಸೊ ನಾವು ತಿಂದಿದ್ದು ಒಂದು ಸ್ಯಾಂಡ್ವಿಚ್ ತೊಗೊಂಡಿದ್ವಿ, ವೆಜ್ ಸ್ಯಾಂಡ್ವಿಚ್. ಐನೋ ಊಟ ಆದಮೇಲೆ ಸ್ವಲ್ಪ ಟೇಸ್ಟ್ ನೋಡೋಕ್ಕೆ ಅಂತ ಸ್ಯಾಂಡ್ವಿಚ್ ತೊಗೊಂಡು ಮತ್ತು ಗಡ್ಬಡ್ ತೊಗೊಂಡ್ವಿ ಎಲ್ಲರೂ. ಇಟ್ ಟೇಸ್ಟೆಡ್ ಅಮೇಝಿಂಗ್. ಸಖತ್ತಾಗಿತ್ತು ರುಚಿ ಆ್ಯಂಡ್ ಇಟ್ ಈಸ್ ವರ್ತ್ ದ ಹೈಪ್. ನಿಜವಾಗ್ಲೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಮಗೆ ಈ ಐಸ್ ಕ್ರೀಮ್ ತುಂಬ ಇಷ್ಟ ಆಯಿತು. ಅಗೇನ್ ಸಂಜೆ ಮತ್ತೆ ರೆಡಿಯಾಗಿ ನಾವು ಹೋಗಿದ್ದು ಕುದ್ರೋಳಿ ಅನ್ನೋ ಊರಿಗೆ. ಕುದ್ರೋಳಿನಲ್ಲಿ ಈಶ್ವರನ ದೇವಸ್ಥಾನ ಇದೆ, ಅದನ್ನು ಗೋಕರ್ಣನಾಥೇಶ್ವರ ಅಂತ ಕರೀತಾರೆ. ಇಲ್ಲಿ ಇದೊಂದೇ ದೇವರಿಲ್ಲ, ಜೊತೆಗೆ ಸಿಕ್ಕಾಪಟ್ಟೆ ಲೈಕ್ ಕೃಷ್ಣ, ಗಣೇಶ, ಸುಬ್ರಹ್ಮಣ್ಯ, ಆಂಜನೇಯ, ಸುಮಾರು ದೇವ್ರದ್ದು ದೇವಸ್ಥಾನಗಳಿದೆ ಅದ್ರ ಒಳಗಡೆ ಪ್ರಾಕಾರದಲ್ಲೇನೆ. ಆ್ಯಂಡ್ ಈ ದೇವಸ್ಥಾನವೂ ತುಂಬ ಚೆನ್ನಾಗಿತ್ತು ಆ್ಯಂಡ್ ವಿ ಸ್ಪೆಂಟ್ ಅಬೌಟ್ 1 hour ಇನ್ ದಿಸ್ ಟೆಂಪಲ್ ಬಿಕಾಸ್ ಆರ್ಕಿಟೆಕ್ಚರ್ ತುಂಬಾ ಚೆನ್ನಾಗಿದೆ ಈ ದೇವಸ್ಥಾನದ್ದು. ಎಲ್ಲ ನೋಡಿಕೊಂಡು ನಾವು ವಾಪಸ್ ಅಗೇನ್ ಅದೇ ಕದ್ರಿ ಕೆಫೆಗೆ ಹೋದ್ವಿ ಬಿಕಾಸ್ ಊಟ ಮಾಡೋದಕ್ಕೆ ನಮ್ಗೆ ತುಂಬ ಇಷ್ಟ ಆಯ್ತು ಅಲ್ಲಿದು ಡಿಶಸ್ ಎಲ್ಲ. ಸೊ ಅಲ್ಲಿ ಹೋಗಿ ಊಟ ಮಾಡಿದ್ವಿ ಆ್ಯಂಡ್ ಹೋಗಿ ಮಲ್ಕೊಂಡ್ವು. ನೆಕ್ಸ್ಟ್ ಡೇ ನಮ್ಮ ಪ್ಲ್ಯಾನ್ ಇದ್ದಿದ್ದು ಉಡುಪಿಗೆ ಹೋಗಬೇಕಂತ. ಬಟ್ ಸಾನ್ವಿಗೆ ಯಾಕೋ ಸ್ವಲ್ಪ ಟೆಂಪ್ರೇಚರ್ ಬಂತು ಮತ್ತು ಕೆಮ್ಮು ಒಂದು ಸ್ವಲ್ಪ ಇತ್ತು. ಸೊ ಅದಕ್ಕೆ ಉಡುಪಿನ ನಾವು ಸ್ಕಿಪ್ ಮಾಡಿ ಅಲ್ಲಿಂದ ನಾವು ತೀರ್ಥಹಳ್ಳಿಗೆ ಹೋದ್ವು. 2 ದಿನ ತೀರ್ಥಹಳ್ಳಿನಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ವಾಪಸ್ ನಮ್ಮ ಬೆಂಗಳೂರಿಗೆ ನಾವು ವಾಪಸ್ ಬಂದ್ವಿ. ಐ ಹೋಪ್ ಎಲ್ಲರಿಗೂ ಈ ಮಂಗಳೂರಿನ ವಿಡಿಯೋ ಇಷ್ಟ ಆಯಿತು. ಇಷ್ಟ ಆಗಿದ್ದರೆ ಲೈಕ್, ಶೇರ್ ಮಾಡೋದನ್ನು ಮರಿಬೇಡಿ. ಏನಾರ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ನಮಸ್ಕಾರ.